ಅದೇ 28 ಅಂಶಗಳನ್ನು ಕ್ವಶನ್ ಅದನ್ನು ಮಾಡಿ ನೋಡಿ ಏನಾಗುತ್ತೆ. ರಾಷ್ಟ್ರಪತಿಯವರು ಏನಾದರೂ ಬೇಗ ಅದಕ್ಕೆ ರಿಸರ್ವೇಷನ್ ಮಾಡಿ ವಾಪಸ್ ಕೊಟ್ಟರೆ ಅದಕ್ಕೆ ನಾವು ಕಾನ್ಷಿಯಸ್ಲಿ ನಾವು ಆ ಹೇಟ್ ಸ್ಪೀಚ್ ಏನೋ ನಮಗೆ ಫ್ರೀಡಮ್ ಆಫ್ ಸ್ಪೀಚ್ ಇದೆ, ಫ್ರೀಡಮ್ ಆಫ್ ಸ್ಪೀಚ್ ಇದೆ ಅಂತ ಹೇಳಿ ಅದರ ಇಂಪ್ಯಾಕ್ಟ್ ಸಮಾಜಕ್ಕೆ ಏನಾಗ್ತದೆ. ಸಮುದಾಯಗಳನ್ನು ದೂಷಣೆ ಮಾಡೋದು, ಸಮುದಾಯಗಳನ್ನು ಅವ್ರ ಬಗ್ಗೆ ಮಾತನಾಡೋದು, ಇಂಡಿವಿಜುವಲ್ ಆಗಿರ್ಬೋದು, ಸಮುದಾಯಗಳು ಆ ಮಾತುಗಳು ಸಮಾಜದ ಮೇಲೆ ಏನು ಪರಿಣಾಮ ಬೀರುತ್ತೆ ಅನ್ನೋದನ್ನು ಯೋಚನೆ ಮಾಡಬೇಕು. ಅದಕ್ಕಾಗಿ ನಾವು ಆ ವಿಷಯವನ್ನು ಅದರಿಂದ ಈಗ ಕೆಲವು ಭಾಗದಲ್ಲಿ ಕೆಲವರು ತುಂಬ ಭಾಷಣಗಳ ಮಾಡಿದ ಮೇಲೆ ಏನಾಯಿತು ಅನ್ನೋದು ನಾವು ಅಬ್ಸರ್ವ್ ಮಾಡಿದ್ವಿ. ಒಂದಲ್ಲ ಎರಡಲ್ಲ 10 ಘಟನೆ ಹೇಳ್ಬೋದು. ಅದು ಆದಮೇಲೆ ನಮಗೆ ಅರ್ಥ ಆಯಿತು ಉತ್ತಮ ರೀತಿಯಲ್ಲಿ ಸುಸಜ್ಜಿತವಾದಂಥ ಒಂದು ಕಟ್ಟಡ ಇವತ್ತು ನಾವೆಲ್ಲರೂ ಕೂಡ ಲೋಕಾರ್ಪಣೆ ಮಾಡಿದ್ವಿ. ಸುಮಾರು 30 ಲಕ್ಷದ ಅನುದಾನದಲ್ಲಿ ಈ ಒಂದು ಕಟ್ಟಡ ನಿರ್ಮಾಣ ಆಗಿದೆ. ಅದರಲ್ಲಿ ಇಲ್ಲಿಗೆ ಯಾರೇ ಬಂದರೂ ಈ ಪಂಚಾಯತ್ ವ್ಯಾಪ್ತಿಯಲ್ಲಿ ಯಾರೇ ಬಂದರೂ ಕೂಡ ಅವರೆಲ್ಲರ ಕೆಲಸ ಕಾರ್ಯಗಳು ಕೂಡ ಸುಗಮ ಆಗೋ ರೀತಿಯಲ್ಲಿ ಅಲ್ಲಿ ಕೂತಂಥ ಜನಪ್ರತಿನಿಧಿಗಳಿರ್ಬೋದು ಮತ್ತು ಅಧಿಕಾರಿಗಳು PDO ಆದಿಯಾಗಿ ಎಲ್ಲ ಅಧಿಕಾರಿಗಳು ಕೂಡ ಉತ್ತಮ ರೀತಿಯಲ್ಲಿ ಜನಗಳಿಗೆ ಸ್ಪಂದಿಸಿ ಕೆಲಸ ಮಾಡಲಿ ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಗ್ರಾಮ ಪಂಚಾಯತಿಗಳಿಗೆ ಹೆಚ್ಚಿನ ರೀತಿಯಲ್ಲಿ ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ಕೊಡುವಂಥದ್ದು ನಮ್ಮ ಆದ್ಯ ಕರ್ತವ್ಯನೂ ಕೂಡ ಹೌದು. ಇವತ್ತು ಮನೆಗಳು ಈಗಾಗಲೇ ನಾವೆಲ್ಲ ಏನು ವಸತಿ ಸಚಿವರನ್ನ ಒತ್ತಾಯನೂ ಕೂಡ ಮಾಡಿದ್ದೇವೆ. ಅದರಲ್ಲಿ ಇವತ್ತು ಏನು 1,40,000ದಿಂದ 50,000ವರೆಗೂ ಏನು ನಿಮಗೆ ಮನೆಗಳಿಗೆ ಅನುದಾನ ಕೊಡ್ತಾ ಇದ್ರು, ಆ ಅನುದಾನನ ಹೆಚ್ಚಿಸಿ ಅಂತಕ್ಕಂಥದ್ದು ಅವರು ಕೂಡ ಈ ಸತಿ ಬಜೆಟ್ನಲ್ಲಿ ಖಂಡಿತ ಅದನ್ನು ಕೂಡ ಅಳವಡಿಸ್ಕೊಂಡು ನಾವು ಅದನ್ನು ಸುಮಾರು 3.5ರಿಂದ 4 ಲಕ್ಷ ರೂಪಾಯಿಗೆ ಮನೆಗೆ ಕೊಡಬೇಕು ಅಂತಕ್ಕಂಥ ತೀರ್ಮಾನಕ್ಕೆ ಮಾಡ್ತೀವಿ ಅಂತಕ್ಕಂಥದ್ದು ಕೂಡ ನಮ್ಮ ಗೃಹ ಸಚಿವರು ವಸತಿ ಸಚಿವರು ಹೇಳಿದ್ದಾರೆ ಅಂತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ